ದಕ್ಷಿಣಾಪಥದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಈ ಮಣಿಪುರವನ್ನು ಆಳುತ್ತಾ ಬಂದಿರುವ ನನ್ನ ಕೀರ್ತಿ ಮತ್ತು ಈ ಸಭಾಮಂಡಲವನ್ನು ತುಂಬಿರುವ ಈ ಶಿಲ್ಪದ ರಚನೆಯ ಮಣಿಗಳ ಪ್ರಭೆ ಏಕಪ್ರಕಾರವಾಗಿ ನಮ್ಮ ಸುತ್ತಮುತ್ತಲ ಪ್ರದೇಶವನ್ನು ತುಂಬಿಕೊಂಡಿದೆ. ಈ ತಾರುಣ್ಯದಲ್ಲೇ ಒಬ್ಬ ಸಮರ್ಥನಾದಂತಹ ರಾಜ ಎನ್ನುವ ಕೀರ್ತಿಗೆ ಪಾತ್ರನಾಗುವುದಕ್ಕೆ ನಮ್ಮ ವಂಶದ ಮೂಲ ಪುರುಷರಾದಂತಹ ಪ್ರಭಂಜನರು ಮಾಡಿದಂತಹ ಆ ಪುಣ್ಯದ ಫಲವೇ ಕಾರಣ ಅಂತ ನಾನು ಭಾವಿಸಿದ್ದೇನೆ. ಎಂದಿನಂತೆ ಓಲಗಸ್ತನಾಗಿರುವ ಹೊತ್ತಿನಲ್ಲಿ ಏನದು ಏನದು ಕಾಯದಲ್ಲಿ ಕಳವಳಿಸಿದ ಚಾರಕರು ಬಹಳ ಭೀತಿಯಿಂದ ಬಂದು ಇಲ್ಲಿ ಭಿನ್ನ ಮಾಡಿಕೊಳ್ತಾ ಇದ್ದಾರೆ. ಏನಂತೆ? ಏನೋ ಒಂದು ಕುದುರೆ ಬಂದಿದೆ ಅಂತ. ಯಾವುದೋ ಊರಿನಿಂದ ಒಂದು ಕುದುರೆ ಬಂದಿದೆ ಅಂತ. ಸರಿ, ಯಾರವಾಗಿ ಇರಬಹುದು? ಮಹಾಮಂತ್ರಿಗಳಾದ ಸುಬುದ್ಧಿಯವರೇ, ಏನು? ಧೈರ್ಯಕ್ಕೆ, ಶೌರ್ಯಕ್ಕೆ, ಸೌಂದರ್ಯಕ್ಕೆ, ಸಮಾಧಾನಕ್ಕೆ ಪ್ರಸಿದ್ಧವಾದದ್ದು ನಮ್ಮ ಮಣಿಪುರ. ಹೌದೌದು. ನಿಮ್ಮಂತಹ ಮಂತ್ರಿಗಳ ಹಿರಿತನದಲ್ಲಿ ಇಲ್ಲಿ ಯಾವಾಗಲೂ ನಿರ್ಭಯದಿಂದ, ನಿರ್ಭೀತಿಯಿಂದ ನಮ್ಮವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸತ್ಯ. ಅಂತಹ ನಮ್ಮವರೇ ಇವತ್ತು ಭೀತಿಗೊಳ್ಳಬೇಕಾದ್ರೆ ಸನ್ನಿವೇಶ ಅಷ್ಟು ಗಂಭೀರವಾಗಿರಬೇಕು. ಮಂತ್ರಿಗಳೇ, ಯಾರ ವಾಜಿ ಎಲ್ಲಿಂದ ಬಂದಿದೆ, ಯಾಕಾಗಿ ಬಂದಿದೆ, ಅದನ್ನು ತರಿಸಿ ಅದರ ವಿವರಗಳನ್ನು, ಅದರ ಪಣೆಯ ಲಿಖಿತವನ್ನು ಒಮ್ಮೆ ವಾಚಿಸಿ ತಿಳಿಸ್ತೀರಾ? ಮಹಾರಾಜ, ಅಪ್ಪಣೆ ಅಂತೆ ವರ್ತಿಸ್ತೇನೆ.
ವಂಶಜ ಸಾಧು ಗುಣಧೀರ ಯಮಜತ ಸೋಮ ವಂಶಜ ಸಾಧು ಗುಣಧೀರ ಯಮಜತ ಭೀಮ ಫಲಾನ್ವಿತನು ಭೂಮಿಗಧಿಕವಾದ ಭಟ ಮೂರು ಲೋಕದ ಭೂಮಿ ಪಾಲರ ಶ್ರೇಷ್ಠನು ಮಹಾರಾಜ. ಮಂತ್ರಿಗಳೇ, ಕುದುರೆಯನ್ನು ಹಿಡಿದು ತರಿಸಿದ್ದೇನೆ. ಅದರ ಹಣೆಯಲ್ಲಿರುವ ಲಿಖಿತವನ್ನು ವಾಚಿಸ್ತೇನೆ. ಸ್ವಸ್ಸಿ ಶ್ರೀ, ಉತ್ತಮವಾದ ಹಸ್ತಿನಾವತಿ ಪಟ್ಟಣದಲ್ಲಿ ಮೆರೆಯುವ ಕ್ಷತ್ರಿಯ ವೀರರಾಗಿ ಹುಟ್ಟಿ ಹರಿಭಕ್ತರಲ್ಲಿ ಉತ್ತಮರು ಅಂತ ಹೇಳಿಸಿಕೊಂಡು ಇನ್ನು ಪರಾಕ್ರಮಿಗಳಾಗಿ ಮೆರೆಯುತ್ತಿರುವ ಪಾಂಡವರಲ್ಲಿ ಜ್ಯೇಷ್ಠನಾಗಿರುವ ಧರ್ಮರಾಜನೆಂಬವನು ಅವನಿಗೆ ಬಂಧು ಹತ್ಯಾ ದೋಷವು ಬಂದದ್ದನ್ನು ಪರಿಹರಿಸುವುದಕ್ಕಾಗಿ ಅಶ್ವಮೇಧಾಧ್ವರವನ್ನು ಕೈಕೊಂಡಿದ್ದಾನೆ. ಯುಧಿಷ್ಠಿರನಿಗೆ ಬಂಧು ಹತ್ಯಾ ದೋಷ ಸತ್ಯ. ಅದಕ್ಕಾಗಿ ಅಶ್ವಮೇಧ ಯಾಗ. ಆ ಯಾಗದ ಕುದುರೆ ಇದು. ಇದರ ರಕ್ಷಣೆಗಾಗಿ ನನ್ನ ತಮ್ಮನಾಗಿರುವ ವಿಜಯನನ್ನೇ ಕೊಟ್ಟು ಕಳುಹಿಸಿದ್ದೇನೆ. ಶಕ್ತಿ ಇದ್ದ ಭೂಮಿ ಪಾಲಕರು ಈ ಕುದುರೆಯನ್ನು ಕಟ್ಟಿ ವಿಜಯನಲ್ಲಿ ಯುದ್ಧವನ್ನೆಸಗಿ ಅವನಿಂದ ವಿಜಯವನ್ನು ಪಡೆದುಕೊಳ್ಳಬೇಕು. ಅಸಾಧ್ಯರಾದರೆ, ಶಕ್ತಿಹೀನರಾದರೆ ಅರ್ಜುನನ್ನು ಮುಖತಃ ಭೇಟಿಯಾಗಿ ಅವನ ಪಾದಗಳಿಗೆ ಕಪ್ಪವನ್ನು ಸಮರ್ಪಿಸಿ ಅವನಿಗೆ ಶರಣಾಗತನಾದರೆ ಅವರನ್ನು ಕಾಪಾಡಿಕೊಂಡು ಬಂದಾನು ಇಂಚಿ ಆಶೀರ್ವಾದ ಅಂತ ಬರೆದಿದ್ದಾನೆ. ಹೇಡಿಗಳಾದ್ರೆ ಕಪ್ಪ ಕೊಡಬೇಕು. ಸತ್ಯ. ಬಲಿಷ್ಠರಾದ್ರೆ ಕಟ್ಟಬೇಕು. ಏನು ಬಲ ಪೌರುಷ ಹಸ್ತಿನಾವತಿಯವರಿಗೆ ಮಾತ್ರ ಐತೆ. ಹಾಗಾಗಿ ಕುದುರೆಯನ್ನು ಕುದುರೆಯನ್ನು ಲಾಯದಲ್ಲಿ ಕಟ್ಟಿದ್ದಾನೆ. ಅದಕ್ಕೆ ಭದ್ರವಾದ ರಕ್ಷೆಯ ವ್ಯವಸ್ಥೆಯನ್ನು ಮಾಡಿದ್ದೇನೆ. ತಾವು ವಿಕ್ರಮಿಗಳು, ತಾವು ಮಾತ್ರ ಬಲಾಢ್ಯರನ್ನು ಹಮ್ಮಿನಿಂದ ಬೀಗಿ ಮೆರೆಯುತ್ತಿರುವ ಹಸ್ತಿನಾವತಿಯವರಿಗೆ ಈ ಮಣಿಪುರದಿಂದ ವಿಕ್ರಮದ ಪಾಠ ಕಲಿಸುವುದಕ್ಕಿದು ಸದಾವಕಾಶ. ಅದಕ್ಕಾಗಿ ನಮ್ಮಲ್ಲಿ ಮಿತವಾದರೂ ಚೆನ್ನಾಗಿ ಸಂಘಟಿಸಲ್ಪಟ್ಟ ಉತ್ತಮವಾದ ಸೇನೆ ಇದೆ. ಆ ಸೇನೆಯನ್ನೆಲ್ಲ ಸಜ್ಜುಗೊಳಿಸಿ ಯುದ್ಧಕ್ಕೆ ಏನೆಲ್ಲ ಬೇಕೋ ಅದನ್ನು ಪ್ರತಿ ಕ್ಷಣದಲ್ಲಿ ನಿರೀಕ್ಷಿಸುವ ಹಾಗೆ ಸಿದ್ಧತೆ ಮಾಡುವಂತೆ ಮಂತ್ರಿ ಸೇನಾಪತಿಗಳಿಗೆ ಆಜ್ಞೆ ಎತ್ತಿದ್ದೇನೆ. ಮುಂದಿನ ವಿಚಾರದ ಬಗ್ಗೆ ಯೋಚನೆ ಮಾಡೋಣ. ದೇವಿ ಚಿತ್ರಾಂಗದಯ ದೂತಿಯೋ ಕೋವಿದ ಸ್ವರ ತಡೆದ ಪಾರ್ಥಿಯ ಠೀವಿಯನ್ನು ನೋಡುತ್ತ ಮರೆಯಲಿ ನಿಂತು ಭಯಗೊಂಡು ತುರಗ ಲಿಖಿತ ಏನು ವಿಶೇಷ? ನಮ್ಮ ರಾಜಕುಮಾರ ಕುದುರೆಯನ್ನು ಕಟ್ಟುತ್ತಾರೆ. ತುಂಬಾ ಸಂತೋಷ. ಏನು ಟಿವಿ, ಏನು ಅಬ್ಬರ! ಆಹಾ, ನಮ್ಮಮ್ಮನಿಗೆ ಎಷ್ಟು ಸಂತೋಷ ಆಗಬಹುದು. ಕುಮಾರ ಕುದುರೆಯನ್ನು ಕಟ್ಟಿದ ಅಂತಲ್ಲ, ಕಟ್ಟಿದ ಕುದುರೆ ಬೆಂಗಾವಲಿಗೆ ಬಂದವರು ಯಾರು? ಈ ಸುದ್ದಿಯನ್ನು ನಾನು ಹೇಳಲೇಬೇಕು ನಮ್ಮಮ್ಮನಿಗೆ. ಒಳ್ಳೆ ಉಡುಗೊರೆ ಸಿಕ್ಕಿಯೇ ಸಿಗ್ತದೆ. ಅಲ್ಲಿಗೇ ಹೋಗ್ತೇನೆ. ಅಮ್ಮ, ಅಮ್ಮ. ಸಖಿ, ನಾನು ಕಟಕಿ. ಯಾಕೆ ಇಷ್ಟು ಅವಸರದಲ್ಲಿ ಬಂದೆ? ಅಮ್ಮ, ಏನು ಸಂತೋಷ ವಾರ್ತೆ ನನಗೆ ತಿಳಿಸುವಂತದ್ದು. ಹೌದು ಮಾತೆ. ಏನೇ ಅದು? ಹೇಳಬೇಕು. ಮಾತೆಯನ್ನ ಭಿನ್ನಪ ಮಾತೆ
ಅಮ್ಮ ಸಖಿ, ಏನು ಸಂತೋಷ ವಾರ್ತೆ. ಈಗೀಗ ಕೇಳಿದ್ದು ನಾನು. ಹೌದೇ? ಆಸ್ಥಾನ ಮಂಟಪದಲ್ಲಿ ಹ್ಮ್ ನಿಮ್ಮ ಮಗ ಹ್ಮ್ ರಾಜಾದಿರಾಜರು ಹಾ ಒಬ್ರೋನ ಮಹಾಶಯ ಹ್ಮ್ ಬಹಳ ಛಲಪಟ್ಟು ಹಾ ಬಂದ ಒಂದು ಅಶ್ವಮೇಧದ ಕುದುರೆಯನ್ನು ಕಟ್ಟಿಸಿದ್ದಾರಮ್ಮ. ಅಶ್ವಮೇಧದ ಕುದುರೆ? ಹೌದು. ಎಲ್ಲಿಯದ್ದು? ಹಸ್ತಿನಾವತಿಯದು. ಹಸ್ತಿನಾವತಿ? ಚಂದ್ರವಂಶ ಲಲಾಮನಾದ ಹ್ಮ್ ಧರ್ಮಜ ಹ್ಮ್ ಬಹಳ ದೊಡ್ಡ ಅಶ್ವಮೇಧ ಯಜ್ಞ ಮಾಡ್ತಾನಂತೆ. ಓಹೋ. ಆ ಯಜ್ಞದ ಕುದುರೆ ಹ್ಮ್ ಅರ್ಚಿಸಿ ಮೆಚ್ಚಿಸಲ್ಪಟ್ಟು ಭೂಮಂಡಲದಲ್ಲಿ ಸುತ್ತುತ್ತಾ ಸುತ್ತುತ್ತಾ ನಮ್ಮಲ್ಲಿಗೆ ಬಂತಮ್ಮ. ನಮ್ಮಲ್ಲಿಗೆ ಬಂತೆ? ಒಳ್ಳೇದಾಯ್ತು. ಹ್ಮ್ ಈಗ ರೊಟ್ಟಿ ಜಾರಿ ತುಪ್ಪದಲ್ಲೇ ಬಿದ್ದಾಗ ಆಗಿದೆ ಅಲ್ವೇ? ಯಾಕೆಂದ್ರೆ ಹ್ಮ್ ಆ ಕುದುರೆ ಬೆಂಗಾವಲಿಗೆ ಬಂದವರು ಯಾರು ಗೊತ್ತ? ಯಾರು ಬಂದಿದ್ದಾರೆ? ಅವರ ತಮ್ಮ. ತಮ್ಮ ಅಂದ್ರೆ? ಪಾರ್ಥ ಮಹಾಶಯ. ಏನಂದೆ? ಪಾರ್ಥ ಮಹಾಶಯ ನನಗೆ ಮರ್ತೋಗಲಿಲ್ಲ. ಹೌದೇನೆ? ಹೌದೇ ಎನ್ನಯ ರಮಣ ಕಟ್ಟಾಗಿದ ಗಿಡದ ಹೌದೇ ಎನ್ನಯ ರಮಣ ಬೇಡಲೇ ಸಖಿ ಹೌದೇ ಎನ್ನಯ ರಮಣ ಬೇಡಲೇ ಬೇಡಲೇ ಸಖಿ ಹೌದೇ 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 ಎನ್ನಯ ರಮಣ ಹೌದೇನೆ ಪಾರ್ಥ ಎಂಬಾತನ ಕಾಣದೆ ಹೌದೇನೆ ಪಾರ್ಥ ಎಂಬಾತನ ಕಾಣದೆ ಹೌದೇನೆ ಪಾರ್ಥ ಎಂಬಾತನ ಕಾಣದೆ ಹೌದೇನೆ ಪಾರ್ಥ ಎಂಬಾತನ ಕಾಣದೆ ಬಹುದಿನ ಆಯಿತು ಬಡಲಿ ಬೆಂಡಾದೆ ಬಹುದಿನ ಆಯಿತು ಬಡಲಿ ಬೆಂಡಾದೆ ಬಡಲಿ ಬಡಲಿ ಬೆಂಡಾದೆ ಹೌದೇ ಎನ್ನಯ ರಮಣ. ಓ ಸಖಿ, ಅಮ್ಮ ನಿನ್ನ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸಿಗುಂಟಾದಂತಹ ಸಂತೋಷ ಎಷ್ಟು ಅದನ್ನು ಹೇಳುವುದಕ್ಕೆ ಶಬ್ದ ದಾರಿದ್ರ್ಯ ಉಂಟಾಗಿಬಿಟ್ಟಿದೆ. ಯಾಕೆಂದ್ರೆ ಎಷ್ಟೊಂದು ಮನಸ್ಸಿಗೆ ಸಂತೋಷ ಉಂಟು ಮಾಡುವಂತಹ ವಿಷಯವಿದು. ಪಾರ್ಥ ಮಹಾಶಯರೇ ನಮ್ಮಲ್ಲಿಗೆ ಬಂದಿದ್ದಾರೆ. ಹೌದೇನೆ ಸಖಿ? ನನ್ನ ಮನಸ್ಥಿತಿ ಏನು ಅಂತ ಚೆನ್ನಾಗಿ ಬಲ್ಲವಳು ನೀನು. ಆ ನನ್ನ ಸ್ವಾಮಿಯನ್ನು, ಆ ನನ್ನ ಮನದ ದೇವರನ್ನು ಕಾಣದೆ ಎಷ್ಟು ಕಾಲ ಕಳೆದು ಹೋಯಿತು. ತುಂಬಾ ಸಮಯ ಕಳೆದು ಹೋಯಿತು. ನೆನಪಿಸಿಕೊಂಡು ಇಂದು ಬಂದಾರು ನಾಳೆ ಬಂದಾರು ಅಂತ ಬರ ನಿರೀಕ್ಷೆಯಲ್ಲೇ ನಾನಿದ್ದವಳು. ಆ ನನ್ನ ನಿರೀಕ್ಷೆ ಸುಳ್ಳಾಗಿತ್ತು. ಬಳಲಿ ಬೆಂಡಾಗಿ ಹೋಗಿದ್ದೆ ನಾನು. ನನ್ನ ಸ್ವಾಮಿಯನ್ನು ನೋಡಬೇಕು ಅಂತ ಆಸೆ ಪಟ್ಟಿದ್ದೆ. ನನ್ನ ಮೊರೆ ದೇವರಿಗೆ ಸೇರಿತೋ ಏನು. ಹಾಗಾಗಿ ಆ ಪಾರ್ಥ ಮಹಾಶಯರು ನಮ್ಮಲ್ಲಿಗೆ ಬಂದರೋ ಏನು. ಸಖಿ, ನನ್ನ ಸ್ವಾಮಿ ಬಂದಂತ ಆ ಸುದ್ದಿ ಇನ್ನೊಮ್ಮೆ ಹೇಳೆ, ಮತ್ತೊಮ್ಮೆ ಹೇಳೆ. ಇನ್ನೊಮ್ಮೆ ಏಕೆ, 10 ಬಾರಿ ಹೇಳಿಯೇನು. ಒಂದಷ್ಟು ಇನ್ನೂ ಕೊಟ್ರೆ ಮತ್ತಷ್ಟು ಬಾರಿ ಹೇಳಿಯನಮ್ಮ. ಹಾಗ ಈಗ ಕೊಡದೆ ಇನ್ಯಾವಾಗ ಕೊಡೋದು ನಿನಗೆ? ಕೊಡ್ತೇನೆ. ಚಂದ್ರ ಗಾಳಿಯ ಶಾಲೆ ಚಂದ್ರ ಗಾಳಿಯ ಶಾಲೆ ನಾ ಕೊಡುವೆ ನುಡಿ ಚಂದ್ರದಿಂದಲಿ
ಬಂದನ ಇದಿರಾಯಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾದ್ಯಯು ಅಹುದೇ 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 ಎಂದ ರಮಣ. ಮನಸ್ಸಿಗೆ ಹರ್ಷ ತರುವಂತಹ ವಾರ್ತೆಯನ್ನು ನೀನು ತಿಳಿಸಿದಾಗ ಬರಿ ಕೈಯಿಂದ ನಾನು ನಿನ್ನನ್ನು ಕಳಿಸಿಯೇನೇನೆ? ಖಂಡಿತ ಹಾಗೆ ಎಣಿಸ್ಬೇಡ, ಕೊಡ್ತೇನೆ. ನೋಡು ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅಂತ. ರಾಜಮಾತೆ ಆಗುವುದಕ್ಕೆ ಆದರೂ ಪಟ್ಟೆ ಸೀರೆ ಉಟ್ಟು ಅಲಂಕಾರ ಮಾಡಿಕೊಂಡಿದ್ದದುಂಟೋ ಹೇಳು? ಯಾಕೆಂದ್ರೆ ಪತಿ ಬಹುದೂರದಲ್ಲಿ ಇದ್ದಾರೆ, ಅಲಂಕಾರ ಯಾರಿಗಾಗಿ ಅಂತ ಸಾಮಾನ್ಯ ಸ್ಥಿತಿಯಲ್ಲಿ ನಾನಿರುವುದು. ಆದ್ರೆ ಈ ಹೊತ್ತು ನಾನು ನಿನಗೆ ಕೊಡುವುದೆಂತದ್ದು? ರಾಜಮಾತೆಯರೋ ಮಹಾರಾಣಿಯರೋ ಉಡಬಹುದಾದ ಉಡಬೇಕಾದಂತ ಚಂದ್ರಗಾವಿ ಆ ಸೀರೆಯನ್ನೇ ನಾನು ನಿನಗೆ ಕೊಡ್ತೇನೆ. ಬರೇ ಸೀರೆ ಕೊಟ್ರೆ ಸಾಕೋ ಹೇಳು? ನೀನು ಸರ್ವಾಲಂಕಾರ ಭೂಷಿತೆ ಆಗಬೇಕು ಅಂತ ಆದ್ರೆ ನಿನ್ನ ಕೈಗೆ ಬಳೆ, ಕೊರಳಿಗೆ ಸರ, ಏನೆಲ್ಲ ಬೇಕು ಅದೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ. ಸುರೇಂದ್ರ ಸಂಜಾತರಾದಂತಹ ಪಾರ್ಥ ಮಹಾಶಯರು ಈ ನಮ್ಮ ಮಣಿಪುರಕ್ಕೆ ಸೇನಾ ಸಮೇತರಾಗಿ ಆಗಮಿಸಿದಂತಹ ಆ ಸುದ್ದಿಯನ್ನು ಮತ್ತೊಮ್ಮೆ ನೀನು ಹೇಳಲೇಬೇಕು. ಹಸ್ತಿನಾವತಿಯವರ ವಿಚಾರ ವಿಸ್ತಾರವಾಗಿ ನಾನು ನಿನಗೆ ಹೇಳಬೇಕೇನೆ? ಈ ಮೊದಲೇ ಎಷ್ಟೋ ಬಾರಿ ಆ ಬಗ್ಗೆ ಪ್ರಸಂಗತ್ವೇನ ಹೇಳಿದ್ದುಂಟು. ಅರಿಗಳ ಎದೆಗೆ ಅಂಕುಶಪ್ರಾಯರವರು ಅಂತಹ ಮಹನೀಯರು ಪಾರ್ಥರು ನಮ್ಮಲ್ಲಿಗೆ ಬಂದುದು ಸತ್ಯವೇನೆ? ಹೌದು. ಆ ಧನಂಜಯ, ಆ ಮೂರು ಲೋಕದ ಗಂಡ, ಆ ಸವ್ಯಸಾಚಿಯೇ ಬಂದದ್ದು ಅಮ್ಮ. ಆದರೆ ಜೊತೆಗೆ ಒಂದು ದುಃಖವನ್ನು ನಾನು ತೋಡಿಕೊಳ್ಬೇಕಾಗಿದೆ. ಬೇಸರ? ಹೌದಪ್ಪ. ಏನೇ ಅದು? ಬಂದ ಕುದುರೆಯನ್ನು ನಿಮ್ಮ ಮಗ ಕಟ್ಟಿದ್ದಾರಮ್ಮ. ಏನಂದೇ? ಹೌದು, ಯುದ್ಧವಾಗುತ್ತದೆ. ನನ್ನ ಕುಮಾರ ಬಬ್ರುವಾಹನ ಕುದುರೆಯನ್ನು ಬಿಡಿಸದೆ ಪಾರ್ಥ ಮಹಾಶಯ ಹಿಂತಿರುಗುವವನೇ ಅಲ್ಲವಲ್ಲ. ಕಟ್ಟಿದ ಕುದುರೆಯನ್ನು ನಿಮ್ಮ ಮಗ ಬಿಟ್ಟಾನೆ. ಓ ಸಖಿ, ಇಷ್ಟೆಲ್ಲ ನಡೆದಿದೆ ಅಲ್ವೇನೆ? ನನಗಿದು ಮಾತ್ರ ಗೊತ್ತಿರಲಿಲ್ಲ. ವಿಷಯ ಕೈಮೀರಿ ಹೋಗಿದೆ ಅಮ್ಮ. ಹಾಗೆಣಿಸ್ಬೇಡ ರಾಜಮಾತೆ. ನೀನೇನಾದ್ರೂ ಮಾಡಿದ್ರೆ ಸರಿ. ನನ್ನ ಮಗನಾದಂತಹ ಬಬ್ರುವಾಹನ ಈ ಬಗ್ಗೆ ತಿಳಿದಿಲ್ಲ ಅಂತ ಕಾಣ್ತದೆ. ಆದುದರಿಂದ ಅವನನ್ನು ನಾನೇ ಸಂಧಿಸಿ ವಿಷಯ ತಿಳಿಸಿದ್ರೆ ಹೇಗೆ? ಒಳ್ಳೆಯದು. ನಾನವನನ್ನು ನೋಡುವಾಗಲೇ ನನ್ನನ್ನು ಕಂಡು ಅವನು ಚಕಿತಗೊಳ್ಬೇಕು, ನನ್ನಮ್ಮ ಯಾಕೆ ಹೀಗೆ ಅಂತ. ಆದ್ದರಿಂದ ಸಾಕಷ್ಟು ಸಿಂಗರಿಸಿಕೊಳ್ತೇನೆ, ಅಂದಣವನ್ನು ಏರಿಕೊಳ್ತೇನೆ, ಸಂಭ್ರಮದಿಂದ ನನ್ನ ಮಗನ ಎದುರು ಹೋಗ್ತೇನೆ. ನೋಡೋಣ. ಅಮ್ಮನನ್ನ ಕಾಣುವುದಕ್ಕಾಗಿ ನೇರವಾಗಿ ಅಲ್ಲಿಗೆ ಹೋಗಿ ಆಶೀರ್ವಾದ ಪಡಿಬೇಕಾಗಿದೆ. ಆ ಕಡೆ ಹೋಗ್ತೇನೆ. ಅಮ್ಮ, ಯಾರು? ಪಾದಕ್ಕೆ ಬಂದಿದೆ. ವೈಭವದಲ್ಲಿ ಬರ್ತಾ ಇದ್ದೀನಿ. ಅಮ್ಮ, ಮರೆಯುತ್ತೇನೆ, ಆಶೀರ್ವಾದ ಮಾಡು. ತಿರುಗಿಸೋ ಮುಖ. ಶುಭ ಕಾರ್ಯಕ್ಕಾಗಿ ಹೊರಟಿದ್ದೇನಮ್ಮ. ನಿನ್ನ ಮುಖ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಬಹಳ ವೈಭವದಿಂದ ಒಳ್ಳೆ ಸಿಂಗಾರ ಮಾಡಿಕೊಂಡು ಈ ಕಡೆ ಬಂದು ನನ್ನ ಮೇಲೆ ಸಿಟ್ಟುಕೊಳ್ತಾ ಇದೆಯಲ್ಲಮ್ಮ, ಯಾಕೆ? ಓ ಕುಮಾರ, ಏನಮ್ಮ? ಏನು ಮಾಡಿಬಿಟ್ಟೆ ಮಗನೇ? ಮತಿಗೆ ನಡೆವ ಮಗನೇ, ನೀ ಮತಿಗೆ ನಡೆವ ಕುಂತಿ ಮಗನ ಇಂಪು
ಮತಿಯುತನಾದಂತಹ ಮಗನನ್ನು ಪಡೆದಿದ್ದೇನೆ ಎನ್ನುವ ಸಂತೃಪ್ತಿ ನನಗಿತ್ತಪ್ಪ. ಮತಿಯುತನಾಗಿ ಒಬ್ಬ ವೀರ ಕ್ಷತ್ರಿಯ ಏನು ಮಾಡಬೇಕು ಹಾಗೆ ಕುದುರೆ ಕಟ್ಟಿದ್ದೇನಮ್ಮ. ಅಯ್ಯೋ, ನೀನ್ ಯಾಕೆ ಮತಿಹೀನನಾದೆ ಅಂತ ನನಗನ್ನಿಸ್ತು. ಏನು ಮತಿವಿಕಲತೆ ಬಂದು ನನ್ನಲ್ಲಿ? ಕುಂತಿಸುತರ ಯಜ್ಞಾಶ್ವವನ್ನು ಬಂಧಿಸಿದ್ದು ಸತ್ಯ ತಾನೆ? ಕುಂತಿಸುತ್ತರೆ ಆದ್ರೆ ಏನಾಯ್ತು? ನಾವು ಪರಾಕ್ರಮಿಗಳಲ್ಲವೇ? ಹೇಗಾಯ್ತು ನೀನೀಗ ಯುದ್ಧ ಸನ್ನದ್ಧನಾದುದು? ಹೇಗೆ? ಮೃಗರಾಜನಾದಂತಹ ಶಿವನೊಂದಿಗೆ ಸಾಮಾನ್ಯ ಒಂದು ವೃಷಭ ಹೋರಾಡಿ ಜಯಿಸುವುದಕ್ಕುಂಟೇನಪ್ಪ. ಆ ಕಾಲ ಕಳೆದು ಹೋಯ್ತಮ್ಮ. ನೀನು ಕೂಡ ಪಡೆದದ್ದು ಒಂದು ಮರಿ ಸಿಂಹವನ್ನೇ ಎಂಬುದನ್ನು ತಿಳ್ಕೊ. ಹಾಗಾಗ್ಲಿಲ್ಲ. ಒಂದು ಕಥೆ ನೆನಪಾಗ್ತದೆ. ಏನು? ಸುರಾಸುರರು ಸಮುದ್ರ ಮಥನ ಮಾಡುವಾಗ ಆರಂಭದಲ್ಲಿ ವಿಷ ಹುಟ್ಟಿಕೊಂಡಿತಂತೆ. ಅಂತಹ ಹಾಲಿನ ಸಮುದ್ರದಲ್ಲಿ ಹಾಲಾಹಲ ಹುಟ್ಟಿಕೊಂಡಂತೆ ನನ್ನ ಉದರಾಂಬುದಿಯಲ್ಲಿ ವಿಷಪ್ರಾಯನಾಗಿ ಜನಿಸಿಬಿಟ್ಟಿಯಲ್ಲ. ನಾನು ಮತ್ತೆ ಏನಾಯ್ತಮ್ಮ ನನ್ನಿಂದ ಅಪರಾಧ? ಪಾರ್ಥರಲ್ಲಿ ವಿರೋಧವೇನು? ಕಟ್ಟಾಳುವಲ್ಲವೇ ತ್ರೈಜಗದಲ್ಲಿ ಆತ. ನಾವು ಕಟ್ಟಾಳುಗಳೇ ಅಲ್ಲವೇ ಅಮ್ಮ? ಕೃಷ್ಣ ಮೈದುನನಲ್ಲವೇ ಪಾರ್ಥ? ನಮಗೂ ದೈವನ ಅನುಗ್ರಹ ಉಂಟಲ್ಲ. ಎಂತಹ ಮಂದಬುದ್ಧಿಯಪ್ಪ ನಿನ್ನದ್ದು. ಯಾಕಮ್ಮ? ನಮ್ಮವರಲ್ಲಿ ನೀನೊಬ್ಬ ಪೋಕನೆನಿಸಿಕೊಳ್ಳಬಾರದು. ಪಾರ್ಥರು ಅನ್ಯರು ಅಂತ ತಿಳ್ಕೊಳ್ಬೇಡ. ಅಂದ್ರೆ ನಿನ್ನ ತಂದೆ ತಪ್ಪಾಯ್ತು ನೀನು ಮಾಡಿದ ಕಾರ್ಯ ಅನ್ನುವುದು. ನನ್ನ ತಂದೆ? ಹೇಗಮ್ಮ? ನಿನ್ನ ತಂದೆ? ಹೌದು, ಹೊಸ ವಿಚಾರ. ಖಂಡಿತ ತಿಳಿಯದಿದ್ದ ಜೀವನ ರಹಸ್ಯ. ನಿಜ. ಹೇಗೆ ಹೇಳುವುದಕ್ಕೆ ಸಂದರ್ಭ ಬಂದಿರಲಿಲ್ಲ. ಹಿಂದೊಮ್ಮೆ ತೀರ್ಥಯಾತ್ರೆಗಾಗಿ ಅವರು ಬಂದಾಗ ಅವರನ್ನು ನಾನು ಮೆಚ್ಚಿದೆ. ನಮ್ಮಿರುವರ ಸರಸ ದಾಂಪತ್ಯಕ್ಕೆ ತಂದೆಯ ಪ್ರೋತ್ಸಾಹವೂ ದೊರಕಿತು. ಪುತ್ರಿಕಾ ಧರ್ಮದಂತೆ ನನ್ನ ತಂದೆ ಕೈ ಎತ್ತಿ ಕೊಟ್ಟರು ಪಾರ್ಥರಿಗೆ. ನಿನ್ನ ಜನನವಾಗುವವರೆಗೆ ಅವರಿಲ್ಲಿದ್ದು ಆಮೇಲೆ ಹೊರಟು ಹೋದರು. ಪುನಃ ಅವರ ಮುಖ ನಾನು ನೋಡ್ಲಿಲ್ವಪ್ಪ. ಅಮ್ಮ, ಯಾವ ವಿಪರ್ಯಸ್ತ ಪರಿಸ್ಥಿತಿಯಲ್ಲಿ ಈ ವಾರ್ತೆ ಬಂತು. ಹೌದು, ನನ್ನ ಜೀವನದ ಮೂಲವನ್ನು ತಿಳಿಯುವಂತಹ ಒಂದು ಸಂತೋಷವಾದದ್ದು ನಿಜ. ಆದರೆ ಈ ಹೊತ್ತಿನಲ್ಲಿ ಅಷ್ಟೇ ತೂಕದ ಬೇಸರವೂ ನನಗಾಗ್ತಾ ಇದೆ. ಆದರೂ ವಿರೋಧ ಸಲ್ಲದು ಮಗ. ಹಾಗಾದ್ರೆ ಪರಾಕ್ರಮೆಯಾಗಿ ಕಟ್ಟಿದ್ದು ತಪ್ಪಲ್ಲ. ಅಲ್ಲ, ನನ್ನ ತಂದೆಯವರು ಬೆಂಗಾವಲಿಗೆ ಬಂದಂತಹ ಒಂದು ಅಶ್ವವನ್ನು ನಾನು ಕಟ್ಟಿದ್ದು ಅಪರಾಧವಾಯಿತು. ಆದ್ದರಿಂದಲೇ ಅವರಿಗೆ ಶರಣಾಗಿ ಕಪ್ಪ ಕಾಣಿಕೆಯನ್ನು ಹೆಚ್ಚಾಕಿ ನಮ್ಮ ಪುರದ ಅಧಿಕಾರವನ್ನೂ ಒಪ್ಪಿಸಿ ಬಿಡಮ್ಮ. ತಪ್ಪಾಯ್ತು, ನಾನು ಒಪ್ಪಿಕೊಳ್ತೇನಮ್ಮ. ನನ್ನ ತಪ್ಪನ್ನು ನೀನು ಕ್ಷಮಿಸಬೇಕು. ಓಹೋ, ಕುಮಾರ, ತಿಳಿಯದೆ ಮಾಡಿದ ಅಪರಾಧ ನೀನು ಕ್ಷಮಿಸಬೇಕು. ತಾಯೇ, ಈ ಘಟನೆಯಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಹೌದಲ್ಲ? ಮುಂದಿನ ಕ್ರಮವನ್ನು ಯೋಚಿಸಿ ಹೇಗೆ ನಡೆಯಬೇಕು ಎಂಬುದನ್ನು ನನ್ನ ಮಂತ್ರಿಗಳಲ್ಲಿ ಕೇಳಿ ಆ ರೀತಿಯಲ್ಲಿ ನಡೆದುಕೊಂಡು ನಿನ್ನ ಮನಸ್ಸಿಗೆ ಸಮಾಧಾನವಾಗುವಂತೆ ವರ್ತಿಸ್ತೇನಮ್ಮ. ಆಗ್ಲಪ್ಪ, ಶ್ರೇಯಸ್ಸಾಗ್ಲಿ ಮಗನಿ. ಮಹಾಮಂತ್ರಿಗಳಾದ ಸುಬುದ್ಧಿಯವರೇ, ಮಹಾರಾಜರೇ, ಆಪತ್ತುಗಳೆಲ್ಲ ಬಂದಾಗ ಬಾಲಕನಾದ ನನ್ನನ್ನು ತಿದ್ದಿಕೊಂಡು ಹೋದವರು ನೀವು. ಹೌದೌದು. ಈ ಮಣಿಪುರಕ್ಕೆ ಕೀರ್ತಿಯ ಪ್ರಭೆ ಏನು ಬಂದಿದೋ ಅದು ನನ್ನಿಂದ ಬಂದದ್ದು ಅಂತ ನಾನು ತಿಳಿಯುವುದಿಲ್ಲ. ತಮ್ಮಂತವರ ಹಿರಿತನದಲ್ಲಿ ಈ ರಾಜ್ಯದ ಆಡಳಿತ ನಡೆದದ್ರಿಂದ ಹೀಗಾಗ್ತಾ ಬಂದಿದೆ. ಕೀರ್ತಿಯೂ ಬಂದಿದೆ. ಆದ್ರೆ ಇವತ್ತು ನಮ್ಮ ಕೀರ್ತಿಯನ್ನು ಮಸಳಿಸುವಂತಹ ಒಂದು ಘಟನೆ ನಡೆದು ಹೋಯಿತು. ಯಾವ್ದಪ್ಪ ಅದು? ನಮ್ಮ ಅಮ್ಮ ತಿಳಿಸಿದಂತೆ ನಾನು ಯಾರ ಕುದುರೆಯನ್ನು ಕಟ್ಟಿದ್ದೇನೋ ಅಂತಹ ಪಾರ್ಥ ಮಹಾಶಯ ನನ್ನ ಜನಕ, ನನ್ನ ತಂದೆ. ಯಾರು ಅಮ್ಮ ಹೇಳಿದ್ದ? ಓಹೋ, ಇಂತಹ ಒಂದು ಅಪರಾಧವಾಗಿ ಹೋಯಿತು. ಹಾಗೆ ಅಂತ ನಾವು ಕುದುರೆಯನ್ನು ಕಟ್ಟಿದ್ದಾಗಿದೆ. ಅದೌದು. ಈಗ ನಾನು ತಪ್ಪು ಒಪ್ಪಿಕೊಳ್ಳುವಂತೆಯೂ ಆಗಬೇಕು. ಆದ್ರೆ ಮಣಿಪುರದ ಗೌರವವೂ ಉಳಿಬೇಕು. ಹೇಗೆ ವ್ಯವಹರಿಸಬೇಕು ಇದಕ್ಕೆಲ್ಲ ಉಪಾಯ ಇದೆ. ಹೌದೇ? ರಾಜ ರಾಜಾಧಿಕಾರಿತರ ಬಗೆದು ನೋಡು, ರಾಜ ರಾಜಾಧಿಕಾರಿತರ ಬಗೆದು ನೋಡು, ವಾಜಿ ಕಟ್ಟಿದರೇನು ಪರಿಹರಿಪೆ ನಾನು. ಅಪಾಯವನ್ನು ಉಪಾಯದಿಂದ ನಿವಾರಿಸುವುದಕ್ಕೆ ಸಾಧ್ಯ ಇದೆ. ಹೌದೇ? ಅರ್ಜುನ ಅಪ್ಪನೆಂಬ ವಿಚಾರ ನಿನಗೆ ಮೊದಲು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ. ಕುದುರೆಯನ್ನು ಕಟ್ಟಿದ್ದ ಹೌದು, ಕಟ್ಟಿ ಆಯ್ತಲ್ಲ. ಅಮ್ಮ ಹೇಳಿದ್ದೀಗ ಅರ್ಜುನ ಅಪ್ಪ ಅಂತ. ಈಗ ಅರ್ಥವಾಯ್ತು.
ಆಮೇಲೆ ತಪ್ಪು ತಿಳಿಯಿತು ನಿನಗೆ. ಹೌದು. ಬೇಕಾದ ಕಪ್ಪಗಳನ್ನೆಲ್ಲ ತೆಗೆದುಕೊಂಡು ಹೋಗುವುದು, ಅರ್ಜುನ ಪಾದಾರವಿಂದದಲ್ಲಿ ಸಮರ್ಪಿಸುವುದು. ನೀನು ಅಪ್ಪನೆಂಬ ವಿಚಾರ ನನಗೆ ಗೊತ್ತಿರಲಿಲ್ಲ. ಅಮ್ಮ ಹೇಳಿದ ಮೇಲೆ ನೀನು ಅಪ್ಪ ಅಂತ ಗೊತ್ತಾಯ್ತು. ನನ್ನ ತಪ್ಪು ನನಗೆ ಗೊತ್ತಾಗಿದೆ, ನನ್ನನ್ನು ಕ್ಷಮಿಸಬೇಕು ಅಂತ ಅಪ್ಪನ ಪಾದಾರವಿಂದಕ್ಕೆ ಎರಗಿದ್ರೆ ನಿನ್ನಲ್ಲಿ ದೋಷ ಇಲ್ಲ. ಹೇಳಿದ್ರೆ ಏನು ದೋಷ ಇಲ್ಲ. ಇಲ್ಲ. ಮಂತ್ರಿಗಳೇ, ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಸಿ ನಮ್ಮ ತಂದೆಯವರನ್ನು ಎದುರುಗೊಳ್ಳುವುದಕ್ಕೆ ಪುರದ ಶೃಂಗಾರವೂ ಮಾಡಬೇಕು. ಬೇಕಾದಂತಹ ಆಯ್ದ ಕಪ್ಪ ಕಾಣಿಕೆಗಳೊಂದಿಗೆ ಆ ಕಡೆ ಹೋಗೋಣ. ಎಲ್ಲ ಕಪ್ಪಗಳನ್ನು ತಂದಿದ್ದೇನೆ. ಮುತ್ತು ರತ್ನವ ಸುರಿದ ಪಾರ್ಥಿವಾಗ್ರಣಿಯಾದಂತಹ ವೀರ ಪಾರ್ಥ, ನಾನು ಮಾಡುವ ಅಚಾತುರ್ಯವನ್ನು ಮನ್ನಿಸಬೇಕು. ಇದು ಕಪ್ಪ ಕಾಣಿಕೆಗಳನ್ನು ಪದತಲದಲ್ಲಿಟ್ಟು ಮಣಿಯುತ್ತಾ ಇದ್ದೇನೆ. ವಿಭ್ರಮಿಸಿ ಬಲುಗುಣನು ಇವನಾರೆಂದು ಬೆಸಗೊಂಡ ಅವರಾಯನಾತ್ಮಜನು ವೀರನೀತ ಅವರಾಯನಾತ್ಮಜನು ವೀರನೀತ ಎಮ್ಮ ಗೋವಿನ ನಡೆದುಕೊಂಡು ವೀರನೀತ ಶಂಡರಂತೆ ಬಂದು ಬೇಗ ವೀರನೀತ ನೋಡೆ ವೀರನೀತ ನೋಡೆ ಗಟ್ಟು ಸಲ್ಲವೇನು ಗಟ್ಟು ಸಲ್ಲವೇನು ನೋಡೆ ವೀರನೀತ ಯಾವರಾಯನಾತ್ಮಜನು ವೀರನೀತ. ಹಂಸಧ್ವಜಾದಿ ವೀರರೇ, ಪಾರ್ಥ ಮಹಾಶಯ, ದಕ್ಷಿಣಾಪಥದಲ್ಲಿ ಮುಂಬರಿದಂತೆ ಹಸ್ತಿನಾವತಿಯಲ್ಲಿ ನಾವು ಕಂಡಂತಹ ಚಿತ್ರಣ ಮತ್ತೊಂದು ರೀತಿಯ ಚಿತ್ರಣವಾಗಿ ಕಾಣಿಸ್ತಾ ಇದೆ. ನಿಜ. ಬಹುಶಃ ಹೀಗಿರಬೇಕು. ಉತ್ತರವು ಎತ್ತರಕ್ಕೆ ಬೆಳೆದದೆ, ದಕ್ಷಿಣವು ಅಗಲಕ್ಕೆ ಬೆಳೆದರೂ ಕೂಡ ತುತ್ತ ತುದಿಯಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿದೆ. ಹೌದು. ಆದ್ದರಿಂದಲೇ ಈ ಬದಿಯ ಜನರ ನಡತೆ ನುಡಿ ಅರ್ಥೈಸಿಕೊಳ್ಳುವುದಕ್ಕೆ ಕೆಲವೊಮ್ಮೆ ನಮಗೆ ಕಷ್ಟವಾಗ್ತದೆ. ಯಾಕೆ ಹೇಳಿದೆ ನಾನು? ನೋಡಬಾರದೆ, ಇಲ್ಲಿಯ ಅರಸ ಈತ ನಮ್ಮ ಕುದುರೆಯನ್ನು ಬಂಧಿಸಿದ್ದ. ಹೋರಾಟಕ್ಕೆ ಅಣಿಯಾಗಿದ್ದೆವು ನಾವು. ಅಷ್ಟು ಹೊತ್ತಿಗೆ ಒಂದು ಚಿತ್ರ ಬದಲಾವಣೆ ಆಯ್ತಲ್ಲ. ಹೌದು. ಇವ ಯಾವ ರಾಯನ ಮಗನು? ಯಾಕೆ ಹೇಳಿದೆ? ಅರಸನಿಗೆ ಹುಟ್ಟಿದವನಾದರೆ ಈ ರೀತಿಯ ನಡತೆ ಇದ್ದೀತೆ ಸಂದೇಹ. ಅದು ಮಾತ್ರವಲ್ಲ, ಏನು ಗಂಡುಡುಗೆಯಲ್ಲಿ ವಿಜೃಂಭಿಸ್ತಾನೆ ಅಲ್ವೇ? ಹೌದು. ಅಲ್ಲ, ಗಂಡುತನವುಳ್ಳ ಹೆಣ್ಣಿದ್ರೂ ಇರಬಹುದೇ? ಅಲ್ಲ, ಕೆಲವೊಮ್ಮೆ ನಮ್ಮ ಅಜ್ಜನನ್ನು ಮಲಗಿಸುವುದಕ್ಕೆ ನಾವೊಂದು ಆಯುಧವಾಗಿ ಒಬ್ಬನನ್ನು ಉಪಯೋಗಿಸಿದ್ದೇವೆ, ನಮ್ಮ ಭಾವನೆಂಟನನ್ನು. ಹೌದಂತೆ. ಅವನು ಅಳಿದು ಹೋಗಿದ್ದಾನೆ. ಇಲ್ಲಿ ಏನಾದರೂ ತಲೆ ಎತ್ತಿ ಬಂದಿರ್ಲಿಕ್ಕಿಲ್ವಲ್ಲ ಭಾವನೆಂಟನಾದ ನನ್ನ ಸ್ವಾಗತಕ್ಕೆ? ಇಂಥದ್ದೆಲ್ಲ ಉಂಟಲ್ವ ಇಲ್ಲಿ? ಚತುರಂಗ ಬಲ ಕೂಡಿಕೊಂಡು ಕಪ್ಪ ಕಾಣಿಕೆಗಳ ಹೊರೆಸಿಕೊಂಡು ಬಂದು ಕಾಪಾಡಬೇಕು ಶರಣು. ಬೇಕಿತ್ತೋ ಈ ವಿಪರ್ಯಾಸ, ಈ ಆಭಾಸ? ಯಾರಿವನು? ಮಂತ್ರಿಗಳೇ, ನನ್ನ ಪರಿಚಯ ಆದ ಹಾಗಿಲ್ಲ. ಹೌದು. ಆದ್ರಿಂದ ಇಂತಹ ಮಾತು ಬರ್ತಾ ಇದೆ. ತಾತ ಪಿತೃ ಮಹಾಶಯರೇ, ನನ್ನ ಪರಿಚಯ ಇಲ್ಲದ ಹೊತ್ತಿನಲ್ಲಿ ಈ ಶರಣಾಗತಿ ಅರ್ಥ ಏನ ಅಂತ ತಮಗೆ ಕಾಣಬಹುದು. ಆದರೆ ಅಪ್ಪ, ತಾವು ಸ್ವಲ್ಪ ತಮ್ಮ ಗತೇತಿಹಾಸವನ್ನು ನೆನಪಿಸಿಕೊಂಡ್ರೆ ನಾನು ಯಾರು ಎಂಬುದು ತಮಗೆ ಅರ್ಥವಾದೀತು. ನನ್ನ ಅಮ್ಮನ ಹೇಳಿಕೆಯಂತೆ ನನ್ನ ತಪ್ಪನ್ನು ತಿದ್ದಿಕೊಂಡು ತಮಗೆ ಶರಣಾಗತನಾಗುವುದಕ್ಕೆ ಬಂದಿದ್ದೇನೆ. ಇದು ತಮ್ಮ ತಾರುಣ್ಯದ ರೂಪವೇ ನಾನು. ನನ್ನ ತಪ್ಪನ್ನು ಮನ್ನಿಸಿ ಈ ಕುದುರೆಯನ್ನು, ದ್ರವ್ಯವನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಿ ಈ ರಾಜ್ಯವನ್ನೂ ತಾವು ಸ್ವೀಕರಿಸಬೇಕು ಅಂತ ಬೇಡಿಕೊಳ್ತಾ ಇದ್ದೇನಪ್ಪ, ಬೇಡಿಕೊಳ್ತಾ ಇದ್ದೇನೆ. ಪಾರ್ಥ ಮಹಾಶಯ, ಇಂದ್ರಜಾತ ಕೇಳೋ ಮಾತ ಇಂದು ಕುಲಾದಿ
ಜಾತ. ಏನು? ಕಾಲ ಮುಂದೆ ಬೇಕಾದಷ್ಟು ಕಪ್ಪ ಕಾಣಿಕೆಗಳನ್ನು ನೆರಹಿ ಅಪ್ಪ ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನನ್ನು ಮನ್ನಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇರುವ ಈ ನಿನ್ನ ಸುಕುಮಾರನ ಮಾತನ್ನು ಕೇಳಿ ನಾವೆಲ್ಲ ಅದು ಮಾತು ಬಾರದ ಏನೋ ಒಂದು ಮೂಕ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ಅಯ್ಯ, ಎಂತಹ ವೀರಾಗ್ರಣಿ ಪಾರ್ಥ ಮಹಾಶಯನ ಮಗನೆಂಬುದಕ್ಕೆ ಇದೇ ಸಾಕ್ಷಿ ಸಾಕಲ್ಲವೇ? ಅಷ್ಟೇ ಅಲ್ಲ, ಇವನ ರೂಪವನ್ನು ನೋಡಿದರೆ ಇದು ನಿನ್ನನ್ನೇ ಪ್ರತ್ಯಕ್ಷವಾಗಿ ಮತ್ತೊಮ್ಮೆ ನೋಡಿದಂತೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ಳುವಂತಹ ಇವನ ಸಾತ್ವಿಕ ತೇಜಸ್ಸನ್ನು ನೋಡಬಾರದೆ. ತಾನು ಅಪರಾಧಿ ಹೌದು, ಆದರೆ ಬೇಕೆಂತ ಮಾಡಿದುದಲ್ಲ, ಮಾಡಿದ ಅಪರಾಧವನ್ನು ಒಪ್ಪಿ ನಿನ್ನ ಕಾಲಿಗಡ್ಡ ಬಿದ್ದಿದ್ದೇನೆ ಅಂತ ಹೇಳ್ತಾ ಇರುವ ಆತನ ಕ್ರಮವನ್ನು ನೋಡು. ಆದರೆ ಈತನ ಪರಾಕ್ರಮವನ್ನು ನೋಡಿದರೆ ಆ ಪ್ರತಾಪ ಎಂಬುದಕ್ಕೆ ಯಾರನ್ನು ನಾವು ತೋರಿಸಬಹುದು? ಅಂತಹ ಸೂರ್ಯನಿಗೆ ಸಾಟಿಯಾದ ಆ ಪ್ರತಿಭೆ, ಆ ಪ್ರಕಾಶ ಅದು ಅವನಲ್ಲಿದೆ. ಆದ್ದರಿಂದ ಅಯ್ಯ, ಮನ್ನಿಸ್ಬೇಕು ಈತನನ್ನು. ನಮ್ಮೆಲ್ಲರ ಅಭಿಪ್ರಾಯ ಇದು, ಈತನನ್ನು ಮನ್ನಿಸ್ಬೇಕು, ಸುಕುಮಾರನೆಂದು ಸ್ವೀಕಾರ ಮಾಡಬೇಕು. ಹಂಸಧ್ವಜಾದಿಗಳೇ, ಹಂಸ ಹಂಸಧ್ವಜಾದಿ ನೃಪಾಲಕರೇ, ಪಾರ್ಥ ಮಹಾಶಯ, ಯಾರೂ ಕುದುರೆಯನ್ನು ಬಂಧಿಸಬಹುದು. ವಿವೇಕ ಮೂಡಿದವಾಗ ಅವರೇ ತಪ್ಪು ಒಪ್ಪಿಕೊಂಡು ಬಂದು ಕಾಣಿಕೆಯನ್ನು ಕೊಟ್ಟು ಕ್ಷಮಾಯಾಚನೆ ಮಾಡಬಹುದು. ಹೌದು, ನಮ್ಮ ಅಣ್ಣನ ಅಪ್ಪಣೆಯೇ ಆಗಿದೆ. ಆದರೆ ಇಲ್ಲಿ ಪ್ರಕರಣ ಅದಲ್ಲ. ಇವನು ನನ್ನ ಮಗನು, ಅದಕ್ಕಾಗಿ ಕ್ಷಮಾರ್ಹನು, ಈ ಮಾತೂ ಬರ್ತಾ ಇದೆ. ಮಿಕ್ಕವರ ಸುದ್ದಿ ಬಿಡೋಣ. ಸುರತ ಸುಧನ್ವಾದಿ ಸತ್ಪುತ್ರರನ್ನು ಪಡೆದಂತಹ ಪಿತೃಮಹಾಶಯನಾದ ನೀನು ಇಂಥವರನ್ನೆಲ್ಲ ಅರ್ಜುನಂಥವನು ತಂದೆ ಅಂತ ಒಪ್ಪಿಕೊಳ್ಳಬೇಕು, ಮಗ ಅಂತ ಅಪ್ಪಿಕೊಳ್ಳಬೇಕು ಅಂತ ಹೇಳುವಾಗ ನಿನ್ನಲ್ಲಿ ಸ್ವಲ್ಪ ಚರ್ಚಿಸಬೇಕಾಗ್ತದೆ ನಾನು. ಹೌದೇ ಅಲ್ಲವೇ? ಎಂತಹ ಪುತ್ರರನ್ನು ಪಡೆದಂತಹ ಭಾಗ್ಯವಂತ ನೀನು. ಇಂದು ನಿನ್ನ ಕಣ್ಣ ಮುಂದೆ ಇಲ್ಲ, ಆದರೆ ನಿನ್ನ ಪಿತೃತ್ವ ಇನ್ನೂ ಜೀವಂತವಾಗಿದೆ. ಹೇಳಿ ಕೇಳಿ ನನ್ನದು ಹಾಗೆ. ಇವನು ಬಂದು ಅಪ್ಪ ಹೇಳಬಹುದು, ಆದರೆ ಇವನ ಕುರಿತಾಗಿ ಪ್ರಾರಂಭಕ್ಕೆ ನಾವು ಕೇಳಿದುದು ಹೇಗೆ? ಶೇಷನ ಮೊಮ್ಮಗನೊಬ್ಬ ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಮೊದಲ ಹೇಳಿಕೆ ಹಾಗೆ. ಈಗ ಬಂದು ಹೇಳ್ತಾನೆ ಚಿತ್ರಾಂಗದೆಗೆ ನನ್ನ ಮೂಲಕವಾಗಿ ಹುಟ್ಟಿದಂತಹ ಮಗ ಅಂತ. ಏನು ನನಗೆ ಎಲ್ಲಿಯೂ ಸ್ಮರಣೆಗೆ ಬರೋದಿಲ್ಲ ಚಿತ್ರಾಂಗದೆ ಎಂಬಂತಹ ಹೆಣ್ಣನ್ನು. ಕೆಲವೊಮ್ಮೆ ಸ್ಮರಣೆಗೆ ಬಾರದೇ ಇರುವುದು ಮರವೇ ಇರಬಹುದು. ಒಂದು ವೇಳೆ ಎಲ್ಲಿಯೋ ಹೇಗೋ ಚಿತ್ರಾಂಗದೆ ಎಂಬವಳಿಗೂ ನನಗೂ ಸಂಪರ್ಕ ಆಗಿದೆ ಅಂತಲೇ ಒಂದು ಪಕ್ಷದಿಂದ ಒಪ್ಪಿಕೊಳ್ಳೋಣ. ನೆನಪಿಲ್ಲ, ಒಪ್ಪಿಕೊಳ್ಳೋದಲ್ಲ. ಆದರೂ ಹೀಗೆ ನನ್ನಿಂದ ಅವಳು ಸಂತಾನವನ್ನು ಪಡೆದದ್ದಿದ್ರೂ ಇರಬಹುದು.
ಹಾಗೊಂದು ಪ್ರಕರಣ ಈ ಬದಿಯಲ್ಲಿ ಆಗಿದೆ, ನನಗೆ ನೆನಪಿದೆ. ನನಗೆ ಈ ಬದಿಯಲ್ಲಿ ಉಲೂಪಿ ಎಂಬುವಳಲ್ಲಿ ಒಬ್ಬ ಮಗ ಹುಟ್ಟಿದ್ದ. ಆದ್ರೆ ಅವನು ಚಂದ್ರವಂಶಕ್ಕೆ ಮಗನಾಗಿ ಅಂಗೀಕರಿಸಲ್ಪಡಲಿಲ್ಲ. ಪುತ್ರಿಕಾ ಧರ್ಮದಂತೆ ಅವನು ಆಕುಲಕ್ಕೆ ಸೇರಿ ಹೋಗಿದ್ದ. ಆದರೂ ಹಂಸಧ್ವಜಾದಿಗಳೇ, ನನ್ನ ಮಗ ಹೌದು ಅಂತ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಹೋರಾಟ ಮಾಡಿ ತೋರಿಸಿದ್ದಾನೆ. ಕೆಲವೊಮ್ಮೆ ನಮಗೆ ಈ ರೀತಿಯಲ್ಲಿ ಕೆಲವು ಕಡೆಯಲ್ಲಿ ಸಂತಾನ ಆಗಬಹುದು, ಆದರೆ ನಮ್ಮ ಕುಲ, ನಮ್ಮ ಗೋತ್ರ ಇದು ನಾವು ಅವರಿಗೆ ಕೊಡುವುದಿಲ್ಲ. ಇವ ಹೇಳಿದ ಈಗ ನನ್ನ ಆತ್ಮ ಸಂಭವ ಅಲ್ಲಿರೋದು ನಿಮಗೆಲ್ಲ ಗೊತ್ತಲ್ಲ. ನಮ್ಮ ವಂಶ ಎಷ್ಟು ದೊಡ್ಡದಾದದ್ದು. ಸಕಲರ ಪಾಪವನ್ನು ತೊಳೆಯುವಂತಹ ಗಂಗಾ ಭವಾನಿಗೆ ಶಾಪ ಬಂದ್ರೆ ಶುದ್ಧೀಕರಣಕ್ಕೆ ಹುಟ್ಟಬೇಕಾದ ವಂಶ ನಮ್ಮದಾಗಿತ್ತು. ಗಂಗಾದೇವಿಯ ಕಥೆ ಹಾಗೆ. ಹಾಗಾದ್ರೆ ಪಾವನೆಯಾದ ಗಂಗೆಗೂ ಶಾಪ ವಿಮೋಚನೆಗೆ ಒಂದು ಕರ್ಮಕ್ಷೇತ್ರವಾಗಿ ಬಂದಂತಹ ನಮ್ಮ ವಂಶ, ಈ ವಂಶದ ಸಂಬಂಧ ಹೇಳ್ತಾ ಇದ್ದಾನಲ್ಲ. ಆವಾಗ ಶೇಷನ ಮೊಮ್ಮಗ, ಈಗ ಚಂದ್ರವಂಶದ ನನ್ನ ಉತ್ತರಾಧಿಕಾರಿ. ಸುಲಭವೇನಿದು ಒಪ್ಪಿಕೊಳ್ಳುವುದಕ್ಕೆ. ಒಂದು ವೇಳೆ ನನ್ನ ಆತ್ಮಜನೆ ಆಗಿರ್ತಿದ್ರೆ ಪ್ರಮಾದದಿಂದ ಕುದುರೆಯನ್ನು ಕಟ್ಟಿ ಹಾಕುತ್ತಿದ್ದ ಅಂತ ಇಟ್ಕೊಳ್ಳೋಣ. ಕಟ್ಟಿ ಹಾಕಿದ ಮೇಲೆ ಬಿಟ್ಟು ಕೊಟ್ಟಾನೆ. ನಮ್ಮ ರಕ್ತ ಹೇಗೆ ಸ್ವಾಭಿಮಾನದಿಂದ ಹೋರಾಟ ಮಾಡುವಾಗ ಲಾಲಿಸಿ ಪಾಲಿಸಿ ಬೆಳೆಸಿದ ಮುತ್ತಜ್ಜ ಅಂತ ನಾವು ನೋಡಿದ್ದೆವು, ಹೊಡಿಲಿಕ್ಕೆ ಇಲ್ಲ. ಅಲ್ಲ, ನಮ್ಮ ಕೈಯಲ್ಲಿ ಧನುರ್ಬಾಣಗಳನ್ನು ಕೊಟ್ಟು ಮಂತ್ರಾಕ್ಷತೆಯನ್ನು ಹಾಕಿದಂತಹ ಗುರು ಅಂತ ನೋಡಿದ್ದೆವು. ಹಾಗಿರುವಾಗ ಕ್ಷತ್ರಿಯರಾದ ನಮಗೆ, ಅರಸೊತ್ತಿಗೆಯನ್ನು ಮಾಡುತ್ತಿರುವ ನಮಗೆ ತತ್ವ ಅಭಿಮಾನ ಇದು ಮುಖ್ಯವ? ದಾರಿಯಲ್ಲಿ ಹೋಗುವವರು ಚಂದ ಕಂಡ್ರೆ ನೀನು ನನ್ನ ಅಪ್ಪ ಕಾಲಿಗೆ ಬಿದ್ದಿದ್ದೇನೆ, ಮೊದಲೇನಾಯ್ತು ಇವನಿಗೆ ಅಪ್ಪ ಅಂತ ಕಪ್ಪ ಕೊಡೋದಕ್ಕೆ. ಈಗ ಏನೋ ಷಡ್ಯಂತ್ರ ನಡೆಸಿಕೊಂಡು ಈ ಪಾರ್ಥನಲ್ಲಿ ತನ್ನ ಆಟವನ್ನು ನಡೆಸುವುದಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಧರ್ಮಕ್ಕೆ ಇವನಿಗೊಬ್ಬ ಅಪ್ಪನನ್ನೂ ಸಂಪಾದಿಸ್ತಾನೆ, ಅಮ್ಮನಿಗೊಬ್ಬ ಗಂಡನನ್ನೂ ಸಂಪಾದಿಸ್ತಾ ಇದ್ದಾನೆ. ಷಂಡರ ಹಾಗೆ ಇವನು ಗಂಡನೇ. ಚಿತ್ರಾಂಗದೆ ಹೌದಾ? ಚಿತ್ರಾಂಗದೆ ಅಲ್ಲವೇ? ಚಿತ್ರಾಂಗದೆಯು ತನ್ನ ಮಿತ್ರರೊಡನೆ ಕೂಡಿ, ಚಿತ್ರಾಂಗದೆಯು ತನ್ನ ಮಿತ್ರರೊಡನೆ ಕೂಡಿ ವಿಚಿತ್ರ ಗರ್ಭವನಂತೂ ಪಡೆದುದಿದನನು. ಕ್ಷತ್ರಿ ಕುಲದವರು ಶರಣು ಬರುವುದುಂಟೆ, ಕ್ಷತ್ರಿ ಕುಲದವರು ಶರಣು ಬರುವುದುಂಟೆ. ಪುತ್ರ ಗಂಧರ್ವರ ಕುಲಕ್ಕೆ ಪುಟ್ಟಿದ ನೀತ, ಗಂಧರ್ವರ ಕುಲಕ್ಕೆ ಪುಟ್ಟಿದ ನೀತ. ಹಂಸಕೇತನಾದಿಗಳೆಲ್ಲ ಕೇಳಿ. ನನ್ನವರೇ, ಈಗ ನನಗೊಂದೊಂದು ನೆನಪಾಗ್ತದೆ. ಏನು? ಈ ವಯಸ್ಸಿನಲ್ಲಿಯೂ ನಾನು ಕೆಲವರಿಗೇನೋ ಹುಚ್ಚು ಉಂಟು ಮಾಡ್ತೇನೋ ಅಂತ ನನಗೆ ಇತ್ತೀತ ಸಂದೇಹ ಬಂದದ್ದು. ಮೊನ್ನೆ ಬಂದಿದ್ದಾವಾಗ ಸ್ತ್ರೀ ರಾಜ್ಯದಲ್ಲಿ ಆ ಪ್ರಮೀಳ ಒಬ್ಬಳು, ನೀ ನನಗೆ ಪತಿ ಆಗುವಂತ ಉಂಟು. ಅದಲ್ಲ, ಹೆಮ್ಮೆ ಹೇಳೋದಲ್ಲ. ಸ್ವರ್ಗಲೋಕಕ್ಕೆ ನಾನು ಹೋಗಿದ್ದಾಗ ಸಕಲ ಜನರು ಬಾಯಿ ಬಿಟ್ಟು ಯಾವಾಗ ಸ್ವಾಗತ ಆದೀತು ಅವಳ ಅಂತಃಪುರದಿಂದ ಅಂತ ಕಾಯುತ್ತಿದ್ದಾರೆ. ಅಂತಹ ಅಪ್ಸರ ಸ್ತ್ರೀ ಊರ್ವಶಿ, ಅವಳು ತಾನಾಗಿ ಬಂದು ನನ್ನಲ್ಲಿ ಪ್ರಣಯ ಭಿಕ್ಷೆ ಕೇಳ್ತಾಳೆ. ಹಂಸಧ್ವಜಾದಿಗಳೇ, ನಿಜವಾಗಿ ಅಂತ ಆಕರ್ಷಣೆ ನನ್ನಲ್ಲಿ ಏನುಂಟು? ಹಾಗಾದ್ರೆ ಬಹುಶಃ ಹೀಗಿರ್ಬೇಕು. ಕೆಲವರ ಕುಲೋನ್ನತಿ ಕೆಲವು ಹೆಣ್ಣು ಮಕ್ಕಳಿಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ, ಕೆಲವರ ಬಲೋನ್ನತಿ, ಕೆಲವರ ವಿದ್ಯೋನ್ನತಿ. ಇವರು ಏನೇನೋ ಕಲ್ಪಿಸಿಕೊಂಡು ಅರ್ಜುನ್ನಲ್ಲಿ ಹುಚ್ಚು ಕಟ್ಟಿಕೊಂಡು ಶರಣಾದದ್ದು ಉಂಟು. ಬಹುಶಃ ಹಾಗೆ ಇರಬೇಕು. ಎಲ್ಲೋ ದಾರಿ ತಪ್ಪಿ ಎಲ್ಲಿಗಾದ್ರೂ ಹೋಗುವಾಗ ಯಾವಳೋ ಒಬ್ಳು ಚಿತ್ರಾಂಗದ ಎಂಬುವಳು ದೂರದಿಂದ ನನ್ನನ್ನು ನೋಡಿ ಬಹುಶಃ ಮನಸ್ಸಿನಲ್ಲಿ ನನ್ನನ್ನು ವರಿಸಿ ಆ ನೆನಪಿನಲ್ಲಿಯೇ ಅವಳ ಪ್ರಿಯಕರನಾದಂತಹ ಗಂಧರ್ವನನ್ನೋ ವೈಶ್ಯನನ್ನೋ ಯಾರನ್ನೋ ಕೂಡಿಕೊಂಡಿದ್ದಾಗ ಈ ಹುಟ್ಟಿದ ಸಂತಾನಕ್ಕೆ ನನ್ನ ಆಯ, ನನ್ನ ಆಕಾರ, ನನ್ನ ರೂಪ ಬರೋದಕ್ಕೆ ಸಾಧ್ಯ ಇದೆ. ನಾವು ನಾರದರ ಮುಖದಿಂದ ಪ್ರಹ್ಲಾದನ ಕಥೆಯನ್ನು ಕೇಳಿದ್ದೇವೆ. ದುಷ್ಟನಾದಂತಹ ಹಿರಣ್ಯಕಶಿಪು ಸುಂದರನು ಪರಮ ಭಾಗವತೋತ್ತಮನೂ ಆದಂತಹ ಪ್ರಹ್ಲಾದ ಹುಟ್ಟುವುದಕ್ಕೆ ಕಾರಣ ಕಯಾದು ದೇವಿ ತನ್ನ ಪತಿಯಿಂದ ಒಡೆಗೂಡಿಕೊಳ್ಳುವಂತಹ ಕಾಲದಲ್ಲಿ ಸಾಕ್ಷಾತ್ ಲಕ್ಷ್ಮೀಪತಿಯಾದಂತಹ ನಾರಾಯಣನ್ನೇ ಮನಸ್ಸ ವರಿಸಿದ್ದಳಂತೆ. ಮೈಯಿಂದ ವೃತ್ತಿ ನಡೆದರೇನು ಮನೆಯವ ಮನುಷ್ಯಾಣ, ಹಾಗೇನೋ ನಡೆದಿರಬೇಕು. ಆದ್ರಿಂದ ಚಿತ್ರಾಂಗದೆಗೆ ಗಂಧರ್ವ ವಿಧಿಯಿಂದ, ಗಂಧರ್ವರಿಂದ ಅಲ್ಲ ಗಾಂಧರ್ವದಿಂದ, ಯಾವನೋ ಒಬ್ಬ ಶ್ರೀಮಂತ ವೈಶ್ಯನಿಂದಲೋ ಅಲ್ಲ ಇನ್ನೂ ಬ್ರಾಹ್ಮಣನಿಂದಲೋ, ಕ್ಷತ್ರಿಯನಿಂದಂತೂ ಅಲ್ಲವೇ ಅಲ್ಲ. ಯಾಕೆ? ಕ್ಷತ್ರಿಯ ಬೀಜದಲ್ಲಿ ಹುಟ್ಟಿದಂತಹದ್ದು. ಸ್ವಭಾವ ಹೇಗೆ? ಅದು ಬುಸುಗುಟ್ಟುವುದು ಮಾತ್ರವಲ್ಲ, ನೋವಾದ್ರೆ ಬೆನ್ನಟ್ಟಿ ಕಚ್ಚಿತು. ಭೀಷ್ಮಾಚಾರ್ಯರಿಗೆ ಪರಶುರಾಮ ದೇವರು ಹೇಳಿದ್ದಾರಂತೆ,
ಏನು ಮಾಡೋದು? ಕ್ಷತ್ರಿಯರಿಗೆ ನಾನು ಪಾಠ ಹೇಳೋದಿಲ್ಲ. ನೀವು ನಂಬಬಹುದಾದಂತಹ ಜಾತಿ ಅಲ್ಲ, ನೀವು ಸರ್ಪಗಳ ಜಾತಿ. ನೆರಳು ತಾಗಿದರೆ ನೋವಾಗ್ತದೆ, ನೋವಾದರೆ ಹುಡುಕಿಕೊಂಡು ಬಂದು ಕಚ್ಚುತ್ತೀರಿ ಅಂತ. ಅಂತಹ ಬ್ರಾಹ್ಮಣಿಗೆ ಕ್ಷತ್ರಿಯರ ಬಗ್ಗೆ ಈ ರೀತಿಯಾದಂತಹ ಒಂದು ಗೌರವವೂ ಭಯವೂ ಇದ್ದಾವಾಗ ನನ್ನ ಪಿಂಡ ಅಂತ ಆದ್ರೆ ತಪ್ಪು ಮಾಡ್ಲಿ, ಪ್ರಾಯದ ದೋಷದಿಂದ ತಪ್ಪು ಮಾಡಿದ ಮೇಲೆ ಕಪ್ಪ ಕಾಣಿಕೆ ತಗೊಂಡು ಬಂದು ಈ ಸಾರ್ವಜನಿಕರ ಸಮಕ್ಷಮದಲ್ಲಿ ತಪ್ಪನ್ನು ಕ್ಷಮಿಸಿ ಕಾಪಾಡಬೇಕು ಅಂತ ಹೇಳಿ ಏನೋ ಮನೆಗೆ ಬರಬೇಕಂತೆ ಅಂತ ಗುಟ್ಟಿನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಏನಾದರೂ ಒಪ್ಪಂದ ಮಾಡಿ ಕಪ್ಪ ಕಾಣಿಕೆ ಕೊಡೋದು ಬಿಟ್ಟು ನಿಮ್ಮ ಸಮಕ್ಷಮದಲ್ಲಿ ಬಂದು ಈ ಕಡೆಯ ಕ್ಷತ್ರಿಯರ ಮಾನವನ್ನು ಕಳೆದ ಅಪ್ಪ ಅಂತ ಹೇಳಿ ನನ್ನನ್ನು ಬೆಪ್ಪ ಮಾಡಿದ. ನಾನು ಎಂಥವನಪ್ಪ? ಇದ್ದ ಒಬ್ಬ ಮಗ ವೀರ ಅಭಿಮನ್ಯು. ಅಭಿಮನ್ಯುವನ್ನು ಹೊಡೆದಂತಹ ತಂದೆ ಇಂತಹ ಷಂಡರನ್ನೆಲ್ಲ ಆ ಜಾಗ ತುಂಬಿಸುವುದಕ್ಕೆ ಬಂದಿದ್ದಾನೆ. ನುಡಿಯಲಿಕ್ಕೆ ಮೀಸೆ ಅಲುಗೆದಿರುವುದು ಬಬ್ರುವಾಹನ. ಏನು ನಾನು ಗಂಡಸಲ್ಲವೇ? ಅನಂತ ಚೇಳು ಕೆಂಪನದವ ನಿಮಶಾಲಿ. ಫಲಗುಣ ಚುಚ್ಚು ಮಾತುಗಳಿಂದ ನನ್ನನ್ನು ವಹಿಸ್ತಾ ಇದ್ದಿ. ಗಾಂಧರ್ವ ವಿಧಿಯಿಂದ ಜನಿಸುವೇನೆ ನಾನು. ಬ್ರಾಹ್ಮಣ ಪುತ್ರನೇ ಅಲ್ಲ, ವೈಶ್ಯ ಪುತ್ರನೇ. ತೋರಿಸಿಕೊಡ್ತೇನೆ ಈ ಜನರ ಮಧ್ಯದಲ್ಲಿ ಸೇರಿದಂತಹ ಮಣಿಪುರದ ಅದ್ಭುತವಾದಂತಹ ಈ ಯುದ್ಧರಂಗದಲ್ಲಿ ಬಾಣಾವಳಿಗಳಿಂದ ನಿನ್ನನ್ನು ನಿನ್ನವರನ್ನು ನಾನು ಯಾರ ಮಗ ಅಂತ ನಿನ್ನ ಬಾಯಿಂದಲೇ ಹೇಳಿಸ್ತೇನೆ. ಹರಿಗೋಲು ಬೇಕಾಗಿಲ್ಲ, ನಾನೇ ಹೋಗ್ತೇನೆ ಯುದ್ಧಕ್ಕೆ. ಇವನನ್ನು ಈ ಕ್ಷಣವೇ ವಿರೋಧಿಸ್ತೇನೆ. ಅಪ್ಪಣೆಯನ್ನು ಕೊಡಿ. ಕರ್ಣಪುತ್ರನಲ್ಲವೇ? ಹೌದು. ನನಗೂ ಪುತ್ರ ಸಮಾನನೇ. ಹೋಗು ಮಗನೇ, ಅಭಿಮನ್ಯುನ ಅಣ್ಣನಾಗಿ ವಿಜೃಂಭಿಸಿ. ತನ್ನ ಪಿತನ ಬಲವ ಎಳೆದು ಘಟ್ಟಗಾಲಿಗೆ ಬಬ್ರುವಾಹನ. ಎಲ್ಲವೋ ಬಬ್ರುವಾಹನ. ಏನೆಲ್ಲವೋ ವೃಷಕೇತ? ನಮ್ಮಪ್ಪ ಪಾರ್ಥ ಮಹಾಶಯ ಈ ತನಕ ಸಾಧಿಸಿದ ಅಸದೃಶವಾದ ಕಾರ್ಯಗಳೇನು ಚೆನ್ನಾಗಿ ಯೋಚಿಸಿ ನೋಡು. ಗೊತ್ತಿದೆ. ಅದರ ಮುಂದೆ ಯುದ್ಧ ಮಾಡುವುದಕ್ಕೆ ಕೈ ಸಾಗದೆ ಮೈಮರೆತು ಕಾಲಿಗೆರಗಿ ತನ್ನನ್ನು ಸ್ವೀಕಾರ ಮಾಡುವಂತ ಬೇಡಿಕೊಂಡ ನೀನು ಮತ್ತೊಮ್ಮೆ ಗರಿಗದರಿ ನಿಂತು ಹೋರಾಟಕ್ಕೆ ಅಣಿಯಾದೆಯಲ್ಲ. ಎಲ್ಲವೆಲ್ಲವೋ ನಮ್ಮಲ್ಲಿ ಸಾಮಾನ್ಯರನ್ನೆಲ್ಲ ಗೆದ್ದ ಕ್ರಮದಲ್ಲಿ ಬಂದ ವೀರರನ್ನೆಲ್ಲ ನೀನು ಹೊಡೆದುರುಳಿಸಬಹುದು ಅಂತ ಭಾವಿಸಿದ್ರೆ ಈಗ ಬಂದವ ಸಾಮಾನ್ಯನೆಂದು ತಿಳಿಯಬೇಡ. ಇವರೇ ಅಸದೃಶ ಹೋರಾಟಗಾರ ವೃಷಕೇತ. ಈ ವೃಷಧ್ವಜನಲ್ಲಿ ಹೋರಾಟ ಮಾಡಿ ಗೆಲ್ಲುವಂತಹ ಆ ಒಂದು ಶಕ್ತಿಯೇ ನಿನ್ನಲ್ಲಿಲ್ಲ. ಆದ್ದರಿಂದ ನೀನು ಈ ತನಕ ಮಾಡಿದ ಕ್ರಿಯೆ ಉಂಟಲ್ಲ, ಮಗನೆಂದು ಹೇಳಿ ನಮ್ಮಪ್ಪನಲ್ಲಿ ಮಾತಿನಲ್ಲಲ್ಲ ಕೃತಿಯಲ್ಲಿಯೂ ಕೂಡ ಏನೋ ಮಾನಸಿಕವಾದ ವ್ಯಥೆಯನ್ನು ತುಂಬಿ ಗಂಧಘಾತಕತನವನ್ನು ಮಾಡಿದವ ನಿನ್ನನ್ನು ಪಡೆದು ಉರುಳಿಸ್ತಾನೆ. ವೃಷಕೇತ, ನಿನ್ನ ತಂದೆಗೆ ನನ್ನ ತಂದೆ ಸಾಕಾಯಿತು. ಮಗನನ್ನು ಮಗನ ಮೂಲಕ ಕೊಲಿಸುವುದಕ್ಕಾಗಿ ಕಳಿಸಿದ್ದಾನೆ. ನಿಲ್ಲುವುದಕ್ಕೆ ಅಭಿಮನ್ಯುವಿನ ಮರಣದಲ್ಲಿ ನಾನು ನೊಂದುದಕ್ಕಿಂತ ಇಮ್ಮಡಿಯಾಗಿ ನಿನ್ನ ಮರಣದಲ್ಲಿ ಸುಟ್ಟು ಸುಣ್ಣವಾಗಿ ಹೋದೆ ಮಗನೇ. ಬೇರೆ ಯಾಕೂ ಅಲ್ಲ, ಕರ್ಣನ ಮಗನು ವೃಷಕೇತು. ನಾನು ಹೃದಯ ಬಿಚ್ಚಿ ತೋರಿಸಿದರೂ ಕೂಡ ಪ್ರಪಂಚ ಅರ್ಜುನನಿಗೆ ಕರ್ಣನಲ್ಲಿದ್ದಂತಹ ದ್ವೇಷ
ಇನ್ನು ಅಳಿಲಿಲ್ಲ ಅಂತಲೇ ಹೇಳಿ ಹಾಗಾಗಿ ಹೋಯ್ತು ಪ್ರಾರಬ್ಧ, ಏನು ಮಾಡೋಣ. ಇನ್ನು ಕರ್ಣಜಾತನಾಗಿಯೇ ನೀನು ಇದ್ದದ್ದರಿಂದ ಇಷ್ಟು ದೂರ ನನ್ನ ಜೊತೆಯಲ್ಲಿ ನೀನು ಬಂದು ನೀನು ಅಳಿದರೆ ಬಬ್ರುವಾಹನ ಮಂತ್ರಾಸ್ತ್ರದಿಂದಲೇ ಅಳಿದೆ ಅಂತ ಹೇಳಿದರು. ಬಹುಶಃ ಭಗವಂತ ಶ್ರೀಕೃಷ್ಣ ಒಬ್ಬ ನಂಬಿಯಾನೋ ಏನು, ನಮ್ಮಣ್ಣ ಯುಧಿಷ್ಠಿರನೇ ಒಪ್ಪಿಯಾನು ಅಂತ ಹೇಳುವಷ್ಟು ವಿಶ್ವಾಸ ನನಗಿಲ್ಲ. ಯಾಕೆ? ಕರ್ಣನ ಹೆಸರು ಕೇಳಿದಾಗಲೆಲ್ಲ ನನಗೆ ಏನಾಗುತ್ತಾ ಇತ್ತು ಎಂಬುದಕ್ಕೆ ದೃಕ್ಸಾಕ್ಷಿ ನನ್ನ ಅಣ್ಣಂದಿರು ಎಳವೆಯಿಂದಲೇ. ಅಯ್ಯೋ, ಎಂತಹ ನಷ್ಟವನ್ನು ನಾನು ಅನುಭವಿಸಬೇಕಾಯಿತು. ಕುಮಾರ, ನಿನ್ನ ತಂದೆಯ ವಧೆ ನಾವು ಅರಿಯದೆ ಆಗಿ ಹೋಯಿತು. ಆಮೇಲೆ ನೊಂದು ಬೆಂದು ಇದಕ್ಕೊಂತರದ ಪರಿಹಾರ ಪ್ರಾಯಶ್ಚಿತ್ತ ಅಂತ ನಾವು 5 ಪಾಂಡವರು ನಿನ್ನನ್ನು ಪುತ್ರನೆಂದು ದತ್ತ ಸ್ವೀಕಾರ ಮಾಡಿದೆವು. ಮಗನೇ, 5 ಮಕ್ಕಳು ಅಲ್ಲಿ ಸಾಯಲಿ ಅಶ್ವತ್ಥಾಮಾಚಾರ್ಯನಿಂದ, ಆಮೇಲೆ ನಮ್ಮ ಮಕ್ಕಳು ಯುದ್ಧದಲ್ಲಿ ಸಾಯಲಿ. ನಿನ್ನನ್ನು ಕಂಡು ನಾವು ಆರ್ಜಿಸಿದಂತಹ ರಾಜ್ಯ, ನಾವು ಮಾಡಿದಂತಹ ಸಾಹಸಕ್ಕೊಂದು ಪ್ರತಿಫಲ ಜೀವಂತವಾಗಿ ಉಳಿಯಿತು ಅಂತ ಆತ್ಮವಿಶ್ವಾಸ. ಮಗನೇ, ನಾವು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೆವು? ಬಹುಶಃ ಜನ್ಮಾಂತರದ ಪಾಪಕ್ಕೆ 1 ಅಶ್ವಮೇಧ ಸಾಕಾಗುವುದಿಲ್ಲ, 100 ಅಶ್ವಮೇಧ ಮಾಡಿದರೂ ಪಾಪ ಪ್ರಕ್ಷಾಳನವಾಗುವುದಿಲ್ಲ. ಆದ್ದರಿಂದಲೇ ನಮ್ಮ ಅಣ್ಣನಿಗೊಂದು ಗೀಳು, ಪಾಪ ಪ್ರಕ್ಷಾಳನಕ್ಕೆ ಅಶ್ವಮೇಧ. ಯಾವ ಪಾಪ ಪ್ರಕ್ಷಾಳನ? ಜ್ಞಾತಿ ವಧೆಗೋಸ್ಕರವಾಗಿ? ಇಲ್ಲ ಇಲ್ಲ, ನೀನು ಅಳಿದ ಮೇಲೆ ಅಶ್ವಮೇಧವೂ ಬೇಡ, ಏನೂ ಬೇಡ, ಏನೂ ಬೇಡ. ಆವತ್ತು ದುಷ್ಟನಾದರೂ ಸುಯೋಧನ ಹೇಳಿದ್ದಾನಂತೆ, ಅಭಿಮನ್ಯು, ನೀನು ಸತ್ತ ಈ ಮಣ್ಣಿನಲ್ಲಿ 6 ಅಡಿ ನೆಲ ನನಗೂ ಸಿಕ್ಕಲಿ ಅಂತ. ನಾನು ಹೇಳ್ತೇನೆ, ನಿನ್ನ ತಂದೆಯನ್ನು ಮಣ್ಣುಗೂಡಿಸಿದ ನಾನು, ಇದೋ ಇವತ್ತು ನೀನು ಮಣ್ಣಾದದ್ದನ್ನು ಕಂಡು, ಅಲ್ಲಿ ಕರ್ಣನ ಆತ್ಮ, ಇಲ್ಲಿ ವೃಷಕೇತುವಿನ ಆತ್ಮ, ಈ 2 ಆತ್ಮಗಳ ಮಧ್ಯದಲ್ಲಿ ನಾನು ಲೀನನಾಗಿ ಹುತಾತ್ಮನಾಗಿ ಬಿಡ್ತೇನೆ. ಅಪ್ಪಯ್ಯ, ಎಂತೆಂಥ ಆಘಾತಗಳನ್ನು ಎದುರಿಸಿ ಬದುಕಿದ ನಿಮಗೆ ಇವತ್ತು ನಿಮ್ಮ ಮಗನಲ್ಲದ ಕರ್ಣಜಾತ ಸಾಯುವಾಗ ಪ್ರಾಣವೇ ಹೋಯ್ತಲ್ವೇ? ವಯಸ್ಸಾಗಿದೆ ಪಾಪ ಕಾಣುತ್ತದೆ. ನನ್ನ ತಾಯಿ ಸ್ವೇಚ್ಛಾಚಾರಣಿ, ನನ್ನ ತಂದೆ ಗಂಧರ್ವ, ಅಲ್ಲ ನಾನು ವೇಶ್ಯಾಪುತ್ರ. ನೀವು ಕಳಿಸಿದಂತಹ ಹಂಸಧ್ವಜ, ಅನುಸಾಲ್ವ, ಯೌವನಾಶ್ವ ಎಲ್ಲರನ್ನು ದೆಸೆಗಡಿಸಿದ್ದೇನೆ. ನಿಮ್ಮ ಮನಸ್ಸಿನ ಮೂಲೆಯಲ್ಲಿನ್ನೂ ಪಿತೃತ್ವದ ಎಲ್ಲ ಪ್ರೀತಿಯನ್ನು ನೀವು ಇಟ್ಟುಕೊಂಡದ್ದನ್ನು ಯಾರಿಗೆ ಧಾರೆ ಎರೆದಿದ್ದೀರೋ ಆ ವೃಷಕೇತುವನ್ನು ಧರಾಶಯನ್ನಾಗಿ ಮಾಡಿದ್ದೇನೆ. ಅಪ್ಪ, ಹೇಳಿ ಹೇಳಿ, ಯಾರು ಹೇಳಿ, ಯಾರು ವೀರ, ಯಾರು ಯಾರ ಮಗ, ಈಗ ಹೇಳಿ. ಏನೋ ಅಭಿಮನ್ಯುವನ್ನು ಕಳಕೊಂಡಂತಹ ತಂದೆ ಈಗ ಕರ್ಣಜಾತನಾದಂತಹ ವೃಷಸೇನನನ್ನು ಕಳಕೊಂಡ, ಅವನನ್ನು ಪಾಲಿಸಿದ ತಂದೆ. ಅಂತೂ ಅರ್ಜುನಿಗೆ ಈಗ ಒಬ್ಬ ಆ ಜಾಗಕ್ಕೆ ಬೇಕಾಗಿದೆ ಅಂತ ತಿಳ್ಕೊಂಡು ಹಂಗಿಸ್ತೀಯೇನೋ ನೀನು? ನಾನೇ ಮತ್ತು ತಂದೆ ಅಂತ ಹೇಳ್ತಾ ಇದ್ದೀಯ. ಏನು ಹೃದಯ ಇತ್ತು, ಇಂಥವರನ್ನು ಕಳ್ಕೊಂಡೇನಲ್ಲ ಅಂತ ಅನುಕಂಪೆ ಬಂತು. ಅಷ್ಟಕ್ಕೆ ನಾನೇನು ಷಂಡನು?
ನಾನೇನು ಭಂಡನು? ಸೋತು ಬಿಟ್ರಲ್ಲ. ಎಲ್ಲಿ ಸೋತು ಬಿಡೋದು? ಸೋಲೆಂಬುದು ಅರ್ಜುನಿಗೆ ಇಲ್ಲವೇ ಇಲ್ಲ. ಹೌದೇ? ಇದ್ದರೆ ಲೋಕೋತ್ತರವಾದಂತಹ ವಿಜಯನೆಂಬ ಹೆಸರು ನನಗೆ ಬರ್ತಿತ್ತೆ. ಏನು ನಿನ್ನಂತಹ 3 ಸಂಕ್ರಮಣ ದಾಟದೆ ಇದ್ದ ಹುಡುಗರು ಕೊಟ್ಟ ಹೆಸರೇನೋ ಅದು? 3 ಲೋಕದಲ್ಲಿ 3 ಲೋಕದ ಗಂಡ. ಏನು ತಿಳಿದಿದ್ದಿ? ಹಂಗಿಸುತ್ತೀಯ ಮಂತ್ರಾಸ್ತ್ರಗಳಿಗೆ ಕೊರತೆ ಇದೆಯೋ ನೋಡು. ಹುಲ್ಲ ಫಲಗುಣ ಅಪ್ಪಯ್ಯ, ಇವತ್ತು ಖುಲ್ಲ ಫಲಗುಣರಾಗಿ ಮಾತನಾಡ್ತೀರಿ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಕೊನೆಗೂ ನನ್ನ ಪುತ್ರತ್ವವನ್ನು ನಿಮ್ಮ ಪಿತೃತ್ವವನ್ನು ಗುರುತಿಸಲಾರದೆ ಸೋತಿರುವ ನೀವು ಈಗ ರಣರಂಗದಲ್ಲಿ ಸೋಲುವುದಕ್ಕಿದ್ದೀರಿ. ಸಾಮಾನ್ಯ ಹುಡುಗ ಅಂತ ಸಣ್ಣ ಅಸ್ತ್ರಗಳನ್ನು ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಸಾಲದು. ನಾನು ಕೇಳಿದ್ದೇನೆ ತಮ್ಮ ಕೀರ್ತಿಯನ್ನು. ಅಲ್ಲ ಅಲ್ಲಿ ಕೈಲಾಸಲ್ಲಿ, ಅಲ್ಲ ಸ್ವರ್ಗದಲ್ಲಿ ಪಡೆದಂತಹ ಮಹಾಸ್ತ್ರಗಳುಂಟು. ಅಂಜಲಿಕ ಪ್ರಾಂಜಲಿಕ ಪಾಶುಪತವೆಂಬುದಾದಂತಹ ಘನವಾದ ಶಕ್ತಿಗಳುಂಟಂತೆ. ಒಮ್ಮೆ ಬರಲಿ ನೋಡೋಣ. ಎಲ್ಲ ಭಂಡಾರವನ್ನು ನಾನು ಸೂರ ಮಾಡ್ತೇನೆ ನೋಡೋಣ. ಆಗಲಿ. ಮಗನ ಹೌದಾಗಿದ್ರೆ ನೀನು ಸೂರಗೊಂಡ್ರೆ ನನಗೆ ಸಂಕಷ್ಟ ಏನೂ ಇಲ್ಲ. ಕುಮಾರ, ಅಮ್ಮ, ಒಬ್ರು ವಾಹನ ಎಂತಹ ಕಾರ್ಯ ಮಾಡಿದೆಯಪ್ಪ. ಅಪರಾಧವಾಯಿತಮ್ಮ. ಆದ್ರೆ ಏನು ಮಾಡೋಣ? ನಿನ್ನನ್ನು ಪಡೆದದ್ದಕ್ಕೆ ನನಗೆ ವೈದ್ಯ ನನ್ನನ್ನು ಅವಮಾನಿಸಿದ್ರು, ವೇಶ್ಯಾಪುತ್ರನೆಂದು ತೆರೆದರು, ತಮ್ಮನ್ನು ಸ್ವೇಚ್ಛಾಚಾರಣೆ ಎಂದರು. ತಡೆಯಲಾರದೆ ಅದ್ಭುತವಾದ ಬಾಣಾವಳಿಗಳಿಂದ ಈ ಕೃತ್ಯ ನಡೆದು ಹೋಯ್ತಮ್ಮ, ನಡೆದು ಹೋಯ್ತು. ಏನು ಮಾಡೋಣ? ಏನು ಮಾಡೋಣ? ಹಾಗಾದ್ರೆ ಪಾತಾಳಕ್ಕೆ ಹೋಗು. ನನ್ನ ತಂದೆಯಲ್ಲಿ ಕೇಳಿ ಸಂಜೀವಿನಿಯನ್ನು ತೆಗೆದುಕೊಂಡು ಬಾ ಮಗನೇ, ಮತ್ತೊಮ್ಮೆ ಬದುಕಿಸು, ನನ್ನನ್ನು ಮುತ್ತೈದೆಯನ್ನಾಗಿ ಉಳಿಸು. ಆಗಲಿ, ಈಗಿಂದೀಗಲೇ ಪಾತಾಳ. ಇದೋ ಆದಿಶೇಷರು ಕೊಟ್ಟಂತಹ ಮಣಿ ಇದು. ಏನು ಪ್ರಯೋಜನವಪ್ಪ? ಈಗಿಂದೀಗಲೇ ನನ್ನ ತಂದೆಯನ್ನು ಬದುಕಿಸಮ್ಮ, ಬದುಕಿಸು. ನಿನ್ನ ತಂದೆಯ ಶಿರವೇ ಕಾಣ್ತಾ ಇಲ್ವಲ್ಲ? ಅಂದ್ರೆ ಯಾರೋ ದುಷ್ಟರು ಅಪಹರಿಸಿಕೊಂಡು ಹೋಗಿರಬೇಕು. ಈಗ ಏನು ದಾರಿ? ಸರ್ವರನ್ನು ರಕ್ಷಿಸುವ ವಾಸುದೇವನನ್ನೇ ಸ್ಮರಿಸೋಣ. ಕೃಷ್ಣ ಕೃಷ್ಣ ಬಬ್ರುವಾಹನ ಸ್ವಾಮಿ, ಚಿತ್ರಾಂಗದೆ ಬಂದೆಯಾ ಸ್ವಾಮಿ? ಧನ್ಯರಾದೆವು ಧನ್ಯರಾದೆವು ಧನ್ಯರಾದೆವು. ನಮೋ ನಮೋ. ಯಾಕೆ ಈ ರೀತಿ ಶೋಕಿಸ್ತಾ ಇದ್ದೀರಿ? ಯುದ್ಧ ರಂಗದಲ್ಲಿ ಬಿದ್ದಂತಹ ಶವಗಳ ಮುಂದೆ ಈ ರೀತಿಯ ಆರ್ತ ಸ್ವಭಾವದಿಂದ ಯಾಕೆ ಧ್ಯಾನಿಸ್ತಾ ಇದ್ದೀರಿ? ಅನಿರೀಕ್ಷಿತವಾಗಿ ಈ ಘಟನೆಗಳೆಲ್ಲ ನಡೆದು ಹೋಯಿತು. ಅನಿವಾರ್ಯವಾಗಿ ನಾನು ನನ್ನ ತಂದೆಯವರಾದಂತಹ ಪಾರ್ಥ ಮಹಾಶಯರನ್ನು ಎದುರಿಸಬೇಕಾಯಿತು. ಅದು ಅವರನ್ನು ಬದುಕಿಸುವುದಕ್ಕೆಂದು ಮಣಿಯನ್ನು ತಂದಾಗ ಅವರ ಶಿರ ಕಾಣಿಸದಾಯಿತು. ಹೀಗೆ ಕಂಗೆಟ್ಟು ಗತಿಗಾಣದೆ ದಾರಿಗಾಣದೆ ತಮ್ಮನ್ನೇ ಧ್ಯಾನಿಸಿದಾಗ ತಾವು ಪ್ರತ್ಯಕ್ಷರಾದೆ. ಕುಮಾರ ಸ್ವಾಮಿ, ಹೆದರಬೇಡ. ಅಣುಗ ಕೇಳೈ ಬ್ರಹ್ಮಚರ್ಯದ ಗುಣವು ತನಗುಂಟಾದಡೀಸದ ಬಣವು ಅರಿಯಳ ಗೆಲ್ಲಲು ಬರಲೆಂದೆನುತ ನೇಮಿಸಿದ ಬಬ್ರುವಾಹನ, ಪರಮಾತ್ಮ, ಬಹಳ ಮಂದಿ ಪತ್ನಿಯರನ್ನು ಪಡೆದು ಬ್ರಹ್ಮಚರ್ಯವನ್ನು ನಾನು ಪಾಲಿಸಿಕೊಂಡು ಬಂದದ್ದು ಹೌದಾದ್ರೆ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅರ್ಜುನನ ಶಿರ ಅಡಗಿರಲಿ. ಇದೋ ನೋಡು, ಕಳಿಸುತ್ತಿದ್ದೇನೆ ಚಕ್ರವನ್ನು. ಬಂತು ಸ್ವಾಮಿ, ಬಂತು. ಜೋಡಿಸಿದಾಗ ಅದು ಏನಿದೆಲ್ಲ? ಏನು ಅವಾಂತರ ಮಾಡ್ತಾ ಇದ್ದಿ? ಏನು? ಇವ ಯಾರು ಬಲ್ಲಯ್ಯ? ಯಾರು? ನಿನ್ನ ಮಗ. ಹೇಗೆ? ಬಹಳ ಕಾಲದ ಹಿಂದಿನ ಕತೆ. ಕಾರಣಾಂತರದಿಂದ ನಿನ್ನಲ್ಲಿ ಅದೊಂದು ವಿಶ್ರುತಿ ಆವರಿಸಿ ನಿನ್ನಿಂದ ಮರವಿಯಾಗಿದೆ. ಯಾರ ಶಾಪೋ, ಯಾರ ಕೋಪೋ? ನಿನ್ನ ಸರ್ವನಾಶವನ್ನೇ ಬಯಸಿದಂತ ಜ್ವಾಲೆಯಿಂದ ಕೇಳಿಸಲ್ಪಟ್ಟಂತ ಭಾಗೀರಥಿ ನಿನಗೆ ಕೊಟ್ಟ ಶಾಪದ ಫಲ ಈ ರೀತಿಯಾಗಿ ನಿನ್ನನ್ನು ಕಾಡಿತು. ನಿಜವಾಗಿಯೂ ನಿನ್ನ ಮಗನಯ್ಯ. ಆಗಲಿ, ಕರೆದು ಮನ್ನಿಸವನನ್ನ. ಮಗನೇ, ಅಪ್ಪ, ಎಲ್ಲವೂ ಸುಖಾಂತವಾಯಿತು. ಜಯ 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 ಜಯ. ಮಂಗಲಂ ಜಯ ನಾರಸಿಂಹಗೆ ಮಂಗಲಂ ಜಯ ಮಂಗಲೋ.